The law of variable proportion. If one output is variable and all the other inputs are fixed, the firm's production function exhibits the law of variable proportion. So first introductionally you're telling in a firm's production, if one input is variable and all the inputs are fixed, ಎಲ್ಲ ಇನ್ಪುಟ್ಸು ಫಿಕ್ಸೆಡ್ ಆಗಿದ್ದು ಒನ್ ಇನ್ಪುಟ್ಟು ವೇರಿಯಬಲ್ ಆಗಿದ್ದಾಗ ಆವಾಗ ಅದು ಯಾವ ಲಾನ ಎಕ್ಸಿಬಿಟ್ ಮಾಡುತ್ತೆ? ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ನ ಎಕ್ಸಿಬಿಟ್ ಮಾಡುತ್ತೆ. ಇಫ್ ದ ನಂಬರ್ ಆಫ್ ಯೂನಿಟ್ಸ್ of a variable factor is increasing, keeping other factors constant, the output changes is the concern of this law. ಸೊ ಈ ಲಾದು ಕನ್ಸರ್ನ್ ಏನು ಅಂತಂದರೆ, ನಂಬರ್ ಆಫ್ ಯೂನಿಟ್ಸ್, ಒಂದು ವೇರಿಯಬಲ್ ಫ್ಯಾಕ್ಟ್ರದು ನಂಬರ್ ಆಫ್ ಯೂನಿಟ್ಸ್, ಇಫ್ ಯು ಕೀಪ್ ಆನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಯೂನಿಟ್ಸ್, ಕೀಪಿಂಗ್ ಅದರ್ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್, ಔಟ್ಪುಟ್ ಹೇಗೆ ಚೇಂಜ್ ಆಗುತ್ತೆ? ಇದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಆಗುತ್ತೆ. ಸಪೋಸ್ plant and equipment are fixed factors and labor the variable factor. When the number of laborers are increased successively to have larger output, the proportion between the fixed and the variable factor is altered and the law of proportions sets in. Suppose ಒಂದು ಪ್ರೊಡಕ್ಷನ್ ಯೂನಿಟ್ಗೆ ಫಿಕ್ಸಡ್ ಫ್ಯಾಕ್ಟರ್ಸ್ ಏನೇನಿರುತ್ತೆ? ಲ್ಯಾಂಡು, ಪ್ಲ್ಯಾಂಟು ಮತ್ತು ಎಕ್ವಿಪ್ಮೆಂಟ್ಸ್, ಇವೆಲ್ಲ ಫಿಕ್ಸಡ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಮತ್ತು ವೇರಿಯಬಲ್ ಫ್ಯಾಕ್ಟರ್ ಯಾವುದಿರುತ್ತೆ? ವೇರಿಯಬಲ್ ಫ್ಯಾಕ್ಟರ್ ಲೇಬರ್ ಆಗಿರುತ್ತೆ. ಸೊ ವೆನ್ ದ ನಂಬರ್ ಆಫ್ ಲೇಬರರ್ಸ್ ಇನ್ಕ್ರೀಸ್ ಆದಾಗ ಸಕ್ಸೆಸಿವ್ಲಿ, ಓಕೆ, ಲಾರ್ಜರ್ ಔಟ್ಪುಟ್ ಬೇಕು ಅಂತ ನಾವು ಸಕ್ಸೆಸಿವ್ಲಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ದ ಪ್ರಪೋರ್ಷನ್ ಬಿಟ್ವೀನ್ ಫಿಕ್ಸೆಡ್ ಆ್ಯಂಡ್ ವೇರಿಯಬಲ್ ಫ್ಯಾಕ್ಟರ್ಸ್ ಆಲ್ಟ್ರ್ ಆಗುತ್ತೆ. ಸೊ ಅದನ್ನು ನಾವು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಇದನ್ನು ಎರಡು ಫಸ್ಟ್ ಪ್ಯಾರಾದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟು ಒಂದು ಫರ್ಮ್ನ ಔಟ್ಸೆಟ್ಟಿಂದ, ಓಕೆ, ಒಂದು ಫರ್ಮಲ್ಲಿ ನಿಮಗೆ ಫಿಕ್ಸಡ್ ಇನ್ಪುಟ್ಸ್ ಇರುತ್ತೆ ಮತ್ತು ವೇರಿಯಬಲ್ ಇನ್ಪುಟ್ಸ್ ಇರುತ್ತೆ. ಸೊ ಆ ವೇರಿಯಬಲ್ ಫ್ಯಾಕ್ಟರ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಔಟ್ಪುಟ್ ಹೇಗೆ ಚೇಂಜ್ ಆಗುತ್ತೆ, ಅದೇ ಈ ಲಾನ ಎಕ್ಸ್ಪ್ಲೇನ್ ಮಾಡಿ ಸೆಕೆಂಡು ಫ್ರಮ್ ದ ಫರ್ಮ್ ಪರ್ಸ್ಪೆಕ್ಟಿವ್ ಹೇಳಬೇಕು. ಸಪೋಸ್ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಎಲ್ಲ ಫಿಕ್ಸೆಡ್ ಆಗಿದ್ದರೆ ಮತ್ತು ಲೇಬರ್ ವೇರಿ ಆಗ್ತಾಯಿದ್ರೆ, ನೀವು ಲೇಬರ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ ಅವಾಗೇನಾಗುತ್ತೆ? ಔಟ್ಪುಟ್ಟು ಪ್ರಪೋರ್ಷನ್ನು ಚೇಂಜ್ ಆಗುತ್ತೆ. ಹೌದಾ? ಇದನ್ನು ನಾವು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಕರಿಬೋದು. ಅಥವಾ ದಿಸ್ ಇಸ್ ವೇರ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಸೆಟ್ಸ್ ಇನ್. ಅಕಾರ್ಡಿಂಗ್ ಟು ಪ್ರೊಫೆಸರ್ ಲೆಟ್ವಿಚ್, ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಏನು ಸ್ಟೇಟ್ ಮಾಡುತ್ತೆ ಅಂತಂದರೆ, ಇಟ್ ಸ್ಟೇಟ್ಸ್ ದ್ಯಾಟ್ ಇಫ್ a variable quantity of one resource is applied to the fixed amount of other input, output per unit of the variable input will increase, but beyond some point resulting will be less and less, with total output reaching a maximum before it finally begins to decline. So the law of variable proportion ಏನಂತ ಸ್ಟೇಟ್ ಮಾಡುತ್ತೆ ಅಂತಂದರೆ, ಒಂದು ವೇರಿಯಬಲ್ ಕ್ವಾಂಟಿಟಿ ಇದ್ದಾಗ, ಓಕೆ, ಒಂದು ರಿಸೋರ್ಸ್ ಇದ್ದಾಗ ಯಾವುದಕ್ಕೆ ಅಪ್ಲೈ ಮಾಡ್ತೀವಿ? ಇದು ಟು ಅ ಫಿಕ್ಸೆಡ್ ರಿಸೋರ್ಸ್, ಟು ಎ ಫಿಕ್ಸೆಡ್ ಅಮೌಂಟ್, ಓಕೆ, ಆಫ್ ಅದರ್ ಇನ್ಪುಟ್ ಔಟ್ಪುಟ್ ಯೂನಿಟ್ ಆಫ್ ವೇರಿಯಬಲ್ ಇನ್ಪುಟ್. ಓಕೆ, ಅವಾಗೇನಾಗುತ್ತೆ? ಬಿಯಾಂಡ್ ಸಮ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತು ಒಂದು ಪಾಯಿಂಟಲ್ಲಿ ಇಟ್ ರೀಚಸ್ ಮ್ಯಾಕ್ಸಿಮಮ್ ಆ್ಯಂಡ್ ಆಫ್ಟರ್ ದಟ್ ಇಟ್ ಫೈನಲಿ ಸ್ಟಾರ್ಟಡ್ಸ್ ಟು ಡಿಕ್ಲೈನ್. ದಿಸ್ ಇಸ್ ವಾಟ್ according to Professor Letwich says. This principle can be defined thus: when more and more units of a variable factor are used, ಒಂದು ವೇರಿಯಬಲ್ ಫ್ಯಾಕ್ಟರ್ದು ಮೋರ್ ಆ್ಯಂಡ್ ಮೋರ್ ಯೂನಿಟ್ಸ್ ಯೂಸ್ ಮಾಡಿದಾಗ, ಹೋಲ್ಡಿಂಗ್ ದ ಕ್ವಾಂಟಿಟೀಸ್ ಆಫ್ ಫಿಕ್ಸೆಡ್ ಫ್ಯಾಕ್ಟರ್ ಕಾನ್ಸ್ಟೆಂಟ್, a point is reached beyond which a marginal product, then the average, and finally the total product will diminish. ಸೊ ಏನಂತ ಹೇಳ್ಬೋದು ಅಂತಂದರೆ, ಜಾಸ್ತಿ ಯೂನಿಟ್ಸ್ ಇದ್ದಾಗ, ಹೋಲ್ಡಿಂಗ್ ದ ಕ್ವಾಂಟಿಟೀಸ್ ಆಫ್ ಫಿಕ್ಸೆಡ್ ಫ್ಯಾಕ್ಟರ್, ಸೊ ಫಿಕ್ಸೆಡ್ ಫ್ಯಾಕ್ಟರ್ ಕ್ವಾಂಟಿಟೀಸ್ ಹೋಲ್ಡ್ ಮಾಡಿ ಅದು ಕಾನ್ಸ್ಟೆಂಟ್ ಆಗಿದ್ದಾಗ ಒಂದು ಪಾಯಿಂಟ್ ರೀಚ್ ಆಗುತ್ತೆ, ಬಿಯಾಂಡ್ ವಿಚ್ ದ ಮಾರ್ಜಿನಲ್ ಪ್ರಾಡಕ್ಟ್, ದೆನ್ ದ ಆ್ಯಾವ್ರೇಜಸ್, ಫೈನಲಿ ಟೋಟಲ್ ಪ್ರಾಡಕ್ಟ್ ಡೆಮಿನಿಷ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ದಿಸ್ ಲಾ, ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಇಸ್ ಆಲ್ಸೋ ನೋನ್ ಆಸ್ ದ ಲಾ ಆಫ್ ಡಿಮಿನಿಷಿಂಗ್ returns. Okay,
Next, we go to the assumptions of this. It is possible to vary the proportions in which the various factors are combined. Only one factor is variable while other factors are held constant. So ಇದರಲ್ಲಿ ಏನು ಒಂದು ಫ್ಯಾಕ್ಟರ್ ವೇರಿಯಬಲ್ ಬಾಕಿ ಕಾನ್ಸ್ಟೆಂಟ್. ಆಲ್ ದ ಯೂನಿಟ್ಸ್ ಆಫ್ ದ ವೇರಿಯಬಲ್ ಫ್ಯಾಕ್ಟರ್ಸ್ ಆರ್ ಹೋಮೋಜೀನಿಯಸ್ ಅಂದರೆ ಯೂನಿಫಾರ್ಮ್. There is no change in technology. It assumes that a short run situation for a long run factors are variable. The product is measured in physical units, quintals or tons. These are the assumptions.